ನಮಸ್ಕಾರಪ್ಪ. ನಮಸ್ಕಾರ ಅಣ್ಣ. ನಿಮ್ಮ ಹತ್ರ ವಾಸ್ತು ಬಗ್ಗೆ ಏನಾದರೂ ಮಾಹಿತಿ ಐತೆ ಅಣ್ಣ? ನಾನು ಯಾವ ಮನೆಗಳಿಗೇನು ವಾಸ್ತು ಹಾಕಲ್ಲ. ಹೌದಾ? ಆದ್ರೆ ಮನೆ ಕಟ್ಟಿದ ಮೇಲೆ ಏನು ವಾಸ್ತು ಕೆಟ್ಟೋಗಿರ್ತಾವಲ್ಲ, ಹೌದು. ಅದನ್ನ ಸುಧಾರಿಸಂಗ್ ಮಾಡಂತದ್ದು ಒಂದು ನನ್ನ ಹತ್ರ ಅದು. ಇದು ಮಚ್ಚೆ ಯಂತ್ರ ಅಂತ ಇದು. ಹೌದಾ? ಈ ಯಂತ್ರವನ್ನು ತಂದು ಜೂಮ್ ಮಾಡಪ್ಪ, ಇದು ಮಚ್ಚೆ ಯಂತ್ರ ಇದು. ಹೌದು. ಇದನ್ನ ತೋರಿಸಿದ ಮೇಲೆ ಮುಂದುವರೆದ. ಇದು ಮಚ್ಚೆ ಯಂತ್ರ ಅಂತ ಇದು. ಈ ಯಂತ್ರವನ್ನು ತಂದು ದೇವ್ರ ಜಾಲ ಮೇಲೆ ಇಟ್ಟು ಪೂಜೆ ಮಾಡಿದ್ರೆ ಪ್ರತಿ ಒಂದು ದುಷ್ಟ ಶಕ್ತಿಗಳು ಮನೆಗೆ ಹೋಗ್ಬೇಕಂದ್ರೆ ಇದನ್ನ ನುಂಗಿ ಬಿಡ್ತದೆ. ಮನೆಗೆ ಬರ್ತದನ ಪಟ್ಟಿಗೆ ಇದು ನುಂಗಿ ಬಿಡ್ತದೆ, ನೀನ್ ಬೆಳಿಗ್ಗೆ ಬರಕ್ಕೆ ಬಿಡಲ್ಲ ಇದು. ಅಂತದೊಂದು ಕೆಲಸ ಮಾಡ್ತದ. ಮನೆ ವಾಸ್ತೆಲ್ಲ ಕೆಟ್ಟೋಗಿರ್ತದಲ್ಲ, ಅದನ್ನ ಸರಿಪಡಿಸ್ತದೆ ಇದು. ಮನೆಗೆ ಯಾರು ಮದುವೆ ಆಗ್ಲಿಲ್ಲ ಅಂದ್ರೆ ಮದುವೆ ಆಗಂಗ ಮಾಡ್ತದೆ. ಮಕ್ಳಾಗ್ಲಿಲ್ಲಪ್ಪ ಅಂದ್ರೆ ಇದನ್ನಿಟ್ಟು ಪೂಜೆ ಮಾಡಿದ್ರೆ ಮಕ್ಕಳಾಗಂಗ ಮಾಡ್ತದೆ. ನೀನು ಯಾವುದೋ ಒಂದು ಮನೆ ಒಬ್ಬ ಮಗ ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾನಪ್ಪ ಅಂದ್ರೆ ಒಳ್ಳೆ ದಾರಿ ನಡ್ಸಂತ ಒಂದು ಕೆಲಸ ಮಾಡ್ತದೆ. ಪ್ರತಿ ಒಂದು ಶುಭ ಕಾರ್ಯ ಎಲ್ಲ ರೀತಿಯ ಚಲೋ ಕೆಲಸ ಮಾಡ್ತದ ನೋಡ್ರಿ. ನಿನಗೆ ಏನೇ ಒಂದು ನಿಮ್ಮನೆ ಸಮಸ್ಯೆ ಬರಕೈತಿತ್ತಂದ್ರೆ ಅದು ನಿನಗೆ ಬರಕ್ ಬಿಡಲ್ಲ, ಫಸ್ಟ್ ತಿಂದು ಬಿಡ್ತದ. ಆ ಸಮಸ್ಯೆನೇ ತಿಂದು ಬಿಡ್ತದೆ ಅಂದ್ರೆ ನಮಗ್ ಹತ್ತಕ್ ಬಿಡಲ್ಲ ಇದು. ಅಂತ ಒಂದು ಶಕ್ತಿ ಯಂತ್ರ ಇದು, ಮಚ್ಚೆ ಯಂತ್ರ ಅಂತ ಕರಿತಾರೆ ಇದು. ಫಸ್ಟ್ ಕ್ಲಾಸ್ ಪ್ರತಿ ಒಂದು ಕೆಲ್ಸಕ್ಕೆ ಮಾಡ್ತದ. ಮನೆಗೆ ಶಾಂತಿ ಇರ್ತದ, ಮನೆಗೆ ಜಗ ಆಡ್ತದ್ರ ಜಗ ಆಡ್ಕೊಡಲ್ಲ. ಆ ಜಗಳ ಬರಪಟ್ಟಿ ಜಗಳನು ನುಂಗಿ ಬಿಡ್ತದೆ. ಅಷ್ಟೊಂದು ಶಕ್ತಿ ಇರ್ತದೆ. ಪ್ರತಿ ಒಂದ್ರನ್ನ ಇದು ಮೇಂಟೈನ್ ಮಾಡಂತ ಒಂದು ಮಹಾಶಕ್ತಿ ಯಂತ್ರ ಅಂತ ಹೇಳ್ಬೋದು. ಇದನ್ನು ವಿಧಿ ಪ್ರಕಾರನೇ ಇರುತ್ತಣ್ಣ? ಹೆಂಗ ಇದನ್ನು ಅಂದ್ರೆ ಇದು ಎಲ್ಲಿಯಾದ್ರೂ ಸಿಗ್ತವೆ, ತಂದು ಪೂಜೆ ಮಾಡಿ ಕೆಲ್ಸಕ್ಕೆ ಬರಲ್ಲ. ಇದು ಮಚ್ಚೆ ಯಂತ್ರ ಅಂದ್ರೆ ಶ್ರೀ ವೀರಾಂಜನೇಯನ ಮಚ್ಚೆ ಯಂತ್ರ ಇದು. ಇದು ನಮ್ಮ ಹತ್ರ ತರಬೇಕಾಗ್ತದ. ನಮಗೆ ನಾವೇ ತರ್ತೀವಿಲ್ಲ, ಅವ್ರನ್ನೂ ತರಬಹುದು. ಎಲ್ಲಾದ್ರೂ ಸಿಗ್ತದೆ ಇದು. ಆದ್ರೆ ಅದಕ್ಕ ವಿಧಿ ವಿಧಾನ ಸಂಗಟ ಮಂತ್ರ ಬೇಕಲ್ಲ. ಮಂತ್ರೋಪದೇಶ ಮಾಡಿ ಶಕ್ತಿ ತುಂಬಿ ಅವ್ರ ಮನೆಗೆ ಕೊಟ್ಟು ಕಳಿಸ್ತೀವಿ ನಾವು. ಇದು ಬರೇ ತಂದಿಟ್ಟು ಬರೇ ತಗಡೆನೆ ಆಗ್ತದೆ. ಅದಕ್ಕೆ ಏನಾದ್ರೂ ಒಂದು ಬೇಕಲ್ಲ, ಆಧಾರ ಬೇಕಲ್ಲ. ಅದ್ರ ಬಗ್ಗೆ ಮಾಹಿತಿ ಇದ್ದವ್ರ ಬಗ್ಗೆ ಅವ್ರ ಬೆಲೆಗೆ ಹೋಗಿ ಅದನ್ನ ಶಕ್ತಿ ತುಂಬಿಸಂತಂದು ಮನೆಗೆ ಇಟ್ಟರೆ ಮಾತ್ರ ಅದು ಕೆಲಸ ಮಾಡ್ತೀವಿ. ಆದ್ರೆ ಪ್ರತಿ ಒಂದು ಸಮಸ್ಯೆನ ನುಂಗಂತ ಯಂತ್ರ ನೋಡ. ನಿಮ್ಗೆ ತೆಲಿಗೆ ಬರಂತ ಒಂದು ಆಪತ್ ಬರಕೈತದ ನಿನಗಂದ್ರೆ ಅದೇ ನುಂಗಿ ಬಿಡ್ತದ. ನಿನಗೆ ಬರಂತ ನಮ್ಮ ಮೇಲೆ ಪ್ರಭಾವ ಬೀಳಲ್ಲ ಇದು. ಅಂತ ಒಂದು ಶಕ್ತಿ ಯಂತ್ರ ಅಂತ ತಪ್ಪಾಗಲ್ಲ. ಇದ್ರಿಷ್ಟು ಮಾಹಿತಿ ನೋಡ್ತೀವಿ. ರೈಟ್ ಅಣ್ಣ. ನಮಸ್ಕಾರ.